ನಮಸ್ಕಾರ ಎಲ್ಲರಿಗೂ. ನಾವುಗಳು ವರ್ಷದಲ್ಲಿ ಲಕ್ಷಾಂತರ ಲೀಟರ್ ಸಾಫ್ಟ್ ಡ್ರಿಂಕ್ಸ್ನ ಕುಡಿತೀವಿ. ನೀವು ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ನಮಗೆ ನೋಡ್ಲಿಕ್ಕೆ ಸಿಗೋ ಬ್ರ್ಯಾಂಡ್ ಯಾವುದು? ಕೊಕೋ ಕೋಲಾ, ಪೆಪ್ಸಿ, ಥಮ್ಸಪ್ಪು, ಸ್ಪ್ರೈಟು, ಮತ್ತೊಂದು ಬ್ರ್ಯಾಂಡು, ಕರೆಕ್ಟ್ ಅಲ್ಲ? ಇವ್ರುಗಳೆಲ್ಲ ಒಂದು ನಾರ್ಮಲ್ ಬಿವ್ರೇಜ್ ಬ್ರ್ಯಾಂಡ್ಸ್ಗಳು ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರುಗಳನ್ನ ನಾವು ಒಂದು ಗ್ಲೋಬಲ್ ಬಿವ್ರೇಜ್ ಜೈಂಟ್ಸ್ ಅಂತಲೇ ಕರಿಬೋದು. 16 ವರ್ಷದಿಂದ ಇವ್ರುಗಳೆಲ್ಲ ಈ ಒಂದು ಬಿಸ್ನೆಸ್ಸಲ್ಲಿದ್ದಾರೆ. 16 ವರ್ಷದಿಂದ ಒಂದು ಸುಪೀರಿಯರ್ ಸಪ್ಲೈ ಚೈನ್ ನೆಟ್ವರ್ಕ್ನ ಬಿಲ್ಡ್ ಮಾಡಿದ್ದಾರೆ. ಇಂಡಿಯಾದ ಮೂಲೆ ಮೂಲೆಗೂ ಇವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ರೀಚ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಬ್ಬರು ಮಂಗಳೂರಿನ ಬಿಸ್ನೆಸ್ ಮ್ಯಾನ್ ಅಂತ. ನೀವು ಡಿಸೈಡ್ ಮಾಡ್ತೀರಾ ಈ ಒಂದು ಗ್ಲೋಬಲ್ ಜೈಂಟ್ಸ್ಗಳನ್ನ ಚಾಲೆಂಜ್ ಮಾಡ್ತೀನಿ ಅಂತ. ಯಾವ ಮುಖಾಂತರ? ಇನ್ನೊಂದು ಕೋಲಾ ಡ್ರಿಂಕ್ ಇಟ್ಕೊಂಡು, ಅಥವಾ ಇನ್ನೊಂದು ಆರೆಂಜ್ ಡ್ರಿಂಕ್ ಇಟ್ಕೊಂಡು, ಅಥವಾ ಒಂದು ಲೆಮನ್ ಡ್ರಿಂಕ್ನ ಇಟ್ಕೊಂಡಲ್ಲ, ಒಂದು ಜೀರಾ ಸೋಡಾ ಡ್ರಿಂಕ್ನ ಇಟ್ಕೊಂಡು ಈ ಒಂದು ಗ್ಲೋಬಲ್ ಜೈಂಟ್ಸ್ಗಳನ್ನ ಚಾಲೆಂಜ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತೀರಾ. ಈ ಒಂದು ಡಿಸಿಷನ್ನ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಮುಟ್ಟಾಳ್ತಾನ ಅಂತ ಅಂದಿರ್ತಾರೆ. ಇವ್ರುಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಿದ ಪ್ರಾಡಕ್ಟ್ಗಳನ್ನ ಅಂಗಡಿಯವರು ಮಾರ್ಲಿಕ್ಕಾಗ್ದೇ ಇವರ ಸ್ಟಾಕ್ಸ್ನ ವಾಪಸ್ ಕಳಿಸಿರ್ತಾರೆ. ಆದರೆ 20 ವರ್ಷದ ನಂತರ ಇವತ್ತು ಈ ಬ್ರ್ಯಾಂಡ್ ಆಲ್ಮೋಸ್ಟ್ 1,000 ಕೋಟಿ ಮುಟ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ. ನಾನು ಮಾತಾಡ್ತಾ ಇರೋ ಬ್ರ್ಯಾಂಡ್ನ ಹೆಸರು ಬಿಂದು ಜೀರಾ. ಬನ್ನಿ ಈ ಒಂದು ಕೇಸ್ ಸ್ಟಡಿಲಿ ಬಿಂದು ಜೀರಾ ಬಗ್ಗೆ ಸಿಂಪಲ್ ಆಗಿ, ಡೀಟೇಲ್ ಆಗಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇಂಡಿಯನ್ ಬಿವರೇಜ್ ಇಂಡಸ್ಟ್ರಿ ಬಗ್ಗೆ ಬ್ರೀಫಾಗಿ ತಿಳ್ಕೊಳ್ಳೋಣ ಬನ್ನಿ. ಸಾಫ್ಟ್ ಡ್ರಿಂಕ್ಸ್ ಅಂದರೆ ನಮ್ಮ ತಲೆಗೆ ಬರೋ 2 ಬ್ರ್ಯಾಂಡ್ ಯಾವುದು? ಕೊಕೋ ಕೋಲಾ ಹಾಗೂ ಪೆಪ್ಸಿ. ಆದರೆ ಇದು ಅರ್ಧ ಸತ್ಯ ಮಾತ್ರ. ಯಾಕೆ ಅಂತಂದರೆ ಇಂಡಿಯಾದಲ್ಲಿರೋ ಪ್ರತಿಯೊಂದು ಸ್ಟೇಟೂ ಒಂದು ಡಿಫ್ರೆಂಟ್ ಕಂಟ್ರಿ ಥರ ಬಿಹೇವ್ ಮಾಡುತ್ತೆ. ಪ್ರತಿಯೊಂದು ಸ್ಟೇಟಲ್ಲೂ ಒಂದು ರೀಜನಲ್ ಬ್ರ್ಯಾಂಡ್ಸ್ಗಳಿದೆ. ಬೇರೆ ಬೇರೆ ಸ್ಟೇಟ್ ಇದೆ, ಬೇರೆ ಬೇರೆ ಟೇಸ್ಟ್ ಇದೆ, ಬೇರೆ ಬೇರೆ ಫುಡ್ ಪ್ರಿಫರೆನ್ಸ್ ಇದೆ. ಇದೇ ನಮ್ಮ ಇಂಡಿಯನ್ ಬಿವರೇಜ್ ಇಂಡಸ್ಟ್ರಿನ ಒಂದು ಫ್ಯಾಸಿನೇಟಿಂಗ್ ಇಂಡಸ್ಟ್ರಿಯಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು. ಗ್ಲೋಬಲ್ ಕಂಪ್ನೀಸ್ಗಳು ಸ್ಟ್ಯಾಂಡರ್ಡೈಸೇಷನಲ್ಲಿ ಮಾಸ್ಟರ್ ಆದರೆ, ನಮ್ಮ ರೀಜನಲ್ ಬ್ರ್ಯಾಂಡ್ಸ್ಗಳು ಲೋಕಲ್ ಟೇಸ್ಟಲ್ಲಿ ಮಾಸ್ಟರ್ ಆಗಿದ್ದಾರೆ. ಗ್ಲೋಬಲ್ ಕಂಪ್ನೀಸ್ಗಳು ಯೂನಿವರ್ಸಲ್ ಫ್ಲೇವರ್ನ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ, ನಮ್ಮ ರೀಜನಲ್ ಬ್ರ್ಯಾಂಡ್ಸ್ಗಳು ಲೋಕಲ್ ಫ್ಲೇವರ್ಸ್ನ ನಮ್ಮ ಇಂಡಿಯನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನೋಡಿದ್ರೆ ನೀವು ಗ್ಲೋಬಲ್ ಕಂಪ್ನೀಸ್ಗಳು ಇಂಡಿಯನ್ ಕಲ್ಚರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ, ಇಂಡಿಯನ್ ಲೋಕಲ್ ಫ್ಲೇವರ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ. ಇದು ಅಡ್ವಾಂಟೇಜ್ ಆಗಿ ಸಾಕಷ್ಟು ರೀಜನಲ್ ಬ್ರ್ಯಾಂಡ್ಸ್ಗಳು ಉಟ್ಕೊಂಡ್ವು. ಇವತ್ತು ಈ ಒಂದು ರೀಜನಲ್ ಬ್ರ್ಯಾಂಡ್ಸ್ಗಳು ಗ್ಲೋಬಲ್ ಕಂಪ್ನೀಸ್ಗಳ ಜೊತೆ ಕಂಪೀಟ್ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ದೊಡ್ಡ ಬಿಸ್ನೆಸ್ನ ಕಟ್ಟಬೇಕು ಅಂತಂದರೆ ಒಂದು ದೊಡ್ಡ ಐಡಿಯಾನೇ ಬೇಕು ಅಂತೇನಿಲ್ಲ. ಒಂದು ಒಳ್ಳೆ ಅಬ್ಸರ್ವೇಷನ್ ಮಾಡಿದ್ರೆ ಅದರಿಂದನೇ ಒಂದು ದೊಡ್ಡ ಬಿಸ್ನೆಸ್ನ ಕಟ್ಬೋದು ಅನ್ನೋದಕ್ಕೆ ಬಿಂದು ಜೀರಾನೇ ಎಕ್ಸಾಂಪಲ್ಲು. ಬಿಂದು ಜೀರಾದ ಫೌಂಡರ್ ಬಂದು ಸತ್ಯಶಂಕರ್ ಅವರು. ಇವರ ಮೊದಲನೇ ಬಿಸ್ನೆಸ್ ಬಿವ್ರೇಜ್ ಇಂಡಸ್ಟ್ರಿಯಲ್ಲಿ ಆಗಿರೋದಿಲ್ಲ. ಇವರ ಮೊದಲನೇ ಬಿಸ್ನೆಸ್ ಶುರು ಆಗಿರುತ್ತೆ 1987ನಲ್ಲಿ. ಆವಾಗ ಇವರು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ನ ಮಾರ್ತಿರ್ತಾರೆ. ಅದಾದ ನಂತರ ಆಟೋ ಫಿನಾನ್ಸ್ ಮಾಡಿರ್ತಾರೆ. ಅದಾದ ನಂತರ ಪ್ಯಾಕೇಜ್ ವಾಟರ್ ಡ್ರಿಂಕಿಂಗ್ ಬ್ರ್ಯಾಂಡ್ ಒಂದನ್ನು ಕೂಡ ಮಾಡಿರ್ತಾರೆ. ಸೊ ಇವರಿಗೆ ಬೇಸಿಕಲಿ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ, ರೀಟೇಲರ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಕ್ಯಾಶ್ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಎಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸತಿ ಇವರು ಬಿಸ್ನೆಸ್ ಟ್ರಿಪ್ಪಲ್ಲಿ ನಾರ್ತ್ ಇಂಡಿಯಾಗೆ ಹೋಗಿರ್ತಾರೆ. ಅಲ್ಲಿ ಒಂದು ವಿಶೇಷವಾದ ಅಬ್ಸರ್ವೇಷನ್ ಮಾಡ್ತಾರೆ. ಏನಪ್ಪ ಅದು ಅಂತಂದರೆ, ಜನಗಳು ತಮ್ಮ ಊಟದ ನಂತರ ಒಂದು ಜೀರಾ ಸೋಡಾನ ಆರ್ಡರ್ ಮಾಡ್ತಿರ್ತಾರೆ. ನಾಟ್ ಬಿಕಾಸ್ ಇಟ್ ವಾಸ್ ಟ್ರೆಂಡಿ ಅಂತ. ಅವ್ರುಗಳಿಗೆ ಜೀರಾ ಸೋಡಾ ಕುಡಿಯೋದ್ರಿಂದ ಊಟ ಆದಮೇಲೆ ಒಂದು ಕಂಫರ್ಟ್ ಸಿಗ್ತಾ ಇರುತ್ತೆ. ಬೇಸಿಕಲಿ ಒಂದು ಡಿಮ್ಯಾಂಡ್ ಇರುತ್ತೆ, ಒಂದು ರಿಚುವಲ್ ಬಿಲ್ಡ್ ಆಗಿರುತ್ತೆ. ಆದರೆ ಆ ಒಕೇಶನ್ ಸುತ್ತ ಯಾವುದೇ ಒಂದು ರೆಕಗ್ನೈಸ್ಡ್ ನ್ಯಾಷನಲ್ ಪ್ಯಾಕೇಜ್ ಬ್ರ್ಯಾಂಡ್ ಇರೋದಿಲ್ಲ. ಈ ಒಂದು ಅಬ್ಸರ್ವೇಷನ್ ಸತ್ಯಶಂಕರ್ ಅವರಿಗೆ ಒಂದು ದೊಡ್ಡ ಆಪರ್ಚುನಿಟಿಯಾಗಿ ಕಾಣುತ್ತೆ. ಇದೇ ಒಂದು ಇನ್ಸೈಟ್ನ ಇಟ್ಕೊಂಡು ಇವರು 2002 ಬಿಂದು ಜೀರಾನ ಲಾಂಚ್ ಮಾಡ್ತಾರೆ. 2002 ಬಿಂದು ಜೀರಾನ ಲಾಂಚ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಕ್ರಿಯೇಟ್ ಮಾಡ್ಕೊತಾರೆ, ಡಿಸ್ಟ್ರಿಬ್ಯೂಟರ್ಸ್ನ ರಿಕ್ರೂಟ್ ಮಾಡ್ಕೊತಾರೆ. ಡಿಸ್ಟ್ರಿಬ್ಯೂಟರ್ಸ್ ಮುಖಾಂತರ ರೀಟೇಲರ್ಸ್ಗೆ ಬಿಂದು ಜೀರಾನ ಸಪ್ಲೈನೂ ಕೂಡ ಕೊಟ್ಬಿಡ್ತಾರೆ. ಆದರೆ ಇಲ್ಲಿ ಇವ್ರಿಗೊಂದು ಸರ್ಪ್ರೈಸ್ ಎದುರಾಗುತ್ತೆ. ಏನಪ್ಪ ಅದು ಅಂತಂದರೆ, ಕಸ್ಟಮರ್ಸ್ಗಳು ಈ ರೀತಿಯಾದ ಕೂಲ್ ಡ್ರಿಂಕ್ಸ್ನ ಯಾರು ಕುಡಿತಾರೆ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಮಗೇನಾದರೂ ಜೀರಾ ಸೋಡಾ ಕುಡಿಬೇಕು ಅಂತಂದರೆ ನಾವೊಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ, ಫ್ರೆಶ್ ಆಗಿ ಕುಡಿತೀವಿ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ರೀಟೇಲರ್ಸ್ಗಳಿಗೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ರಿಪೋರ್ಟ್ ಇರೋ ಪ್ರಕಾರ ರೀಟೇಲರ್ಸ್ಗಳು ಇನಿಷಿಯಲ್ ಸ್ಟಾಕ್ಸ್ನ ಆಲ್ಮೋಸ್ಟ್ 40% ಆಫ್ ಸ್ಟಾಕ್ಸ್ನ ರಿಟರ್ನ್ ಕಳಿಸ್ಬಿಡ್ತಾರೆ ಅಂತ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವ್ರ ಮೇಲೆ ಎಷ್ಟು ಪ್ರೆಷರ್ ಬಿದ್ದಿರ್ಬೋದು. ಫ್ಯಾಕ್ಟ್ರಿ ರನ್ ಆಗ್ತಾ ಇದೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಮಾಲ್ ಸಪ್ಲೈ ಆಗ್ತಾ ಇದೆ, ಆದರೆ ರೀಟೇಲರ್ಸ್ಗಳು ಇವರಿಗೆ ವಾಪಸ್ ಆ ಮಾಲ್ನ ರಿಟರ್ನ್ ಕೊಟ್ಬಿಡ್ತಾ ಇದ್ದಾರೆ. ಇದರಿಂದ ಇವ್ರುಗಳಿಗೊಂದು ದೊಡ್ಡ ತಲೆನೋವೇನೆ ಎದುರಾಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ. ಈ ಒಂದು ಇನ್ಸೈಟ್ ಸೌತ್ ಇಂಡಿಯಾದಲ್ಲಿ ಯಾಕೆ ಬೈಕ್ ಫೈರ್ ಆಯಿತು? ಜಸ್ಟ್ ಯೋಚನೆ ಮಾಡಿ ನೋಡೋಣ. ನಾರ್ತ್ ಇಂಡಿಯಾದಲ್ಲಿ ಜೀರಾ ಸೋಡಾ ಕುಡಿಯೋದು ಒಂದು ಹ್ಯಾಬಿಟ್ಟು, ಆದರೆ ಸೌತ್ ಇಂಡಿಯಾದಲ್ಲಿ ಆ ಹ್ಯಾಬಿಟ್ ಇನ್ನೂ ಅಷ್ಟೊಂದು ಕಲ್ಟಿವೇಟ್ ಆಗಿರಲ್ಲ. ಯಾಕೆ ಅಂತಂದರೆ, ಮೇಜರಾಗಿ ಹೇಳಬೇಕು ಅಂತಂದರೆ ನಾರ್ತ್ ಇಂಡಿಯಾ ಫುಡ್ಗೂ ಸೌತ್ ಇಂಡಿಯಾ ಫುಡ್ಗೂ ಸಿಕ್ಕಾಪಟ್ಟೆನೇ ಡಿಫ್ರೆನ್ಸ್ ಇದೆ. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಸ್ಟೇಟ್ ಇನ್ ಇಂಡಿಯಾನು ಒಂದು ಡಿಫ್ರೆಂಟ್ ಕಂಟ್ರಿ ಥರ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ವರ್ಕ್ ಆಗ್ತಿದ್ದಿದ್ದ ಕಾನ್ಸೆಪ್ಟು ಇಲ್ಲಿ ವರ್ಕ್ ಆಗಲ್ಲ. ಆದರೆ ಬಿಂದು ಜೀರಾ ಅವರು ಇದಕ್ಕೆ ಹೆದರ್ಕೊಳ್ದೇ
ಪ್ರಾಡಕ್ಟ್ ಸ್ಯಾಂಪ್ಲಿಂಗ್ನ ಶುರು ಮಾಡ್ತಾರೆ, ರೀಟೇಲರ್ ಎಜುಕೇಷನ್ನ ಶುರು ಮಾಡ್ತಾರೆ, ಸ್ಟೋರ್ ಬೈ ಸ್ಟೋರ್, ಕಸ್ಟಮರ್ ಬೈ ಕಸ್ಟಮರ್. ನಿಧಾನಕ್ಕೆ ಜನಗಳು ಬಿಂದು ಜೀರಾ ಟೇಸ್ಟ್ನ ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಫೆಮಿಲಿಯರ್ ಟೇಸ್ಟ್ನ ಈಸಿಯಾಗಿ ಕುಡಿಯಲಿಕ್ಕೆ ಸಿಕ್ಕ ಒಂದು ಆಪರ್ಚುನಿಟಿ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಬಿಂದು ಜೀರಾದ ಜರ್ನಿ ಶುರು ಆಗುತ್ತೆ. ಎಷ್ಟೊಂದು ಜನ ಫೌಂಡರ್ಸ್ಗಳು ಒಂದು ಒಳ್ಳೆ ಪ್ರಾಡಕ್ಟ್ ಐಡಿಯಾನ ಕಂಡುಹಿಡಿದ್ಬಿಟ್ರೆ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬಿಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇಂಡಿಯಾ ಬಿವ್ರೇಜ್ ಇಂಡಸ್ಟ್ರಿಲಿ ಇದೊಂದು ಎಂಟ್ರಿ ಟಿಕೆಟ್ ಅಷ್ಟೇ. ರಿಯಲ್ ಗೇಮ್ ಶುರು ಆಗೋದು ಬಾಟ್ಲು ಫ್ಯಾಕ್ಟ್ರಿಯಿಂದ ಹೊರಗಡೆ ಹೊರಟ ಮೇಲೆ. ಯಾಕೆ ಅಂತ ನನಂದರೆ ಲಕ್ಷಾಂತರ ಜನ ರೀಟೇಲರ್ಸ್ಗೆ ಇದೊಂದು ಹೊಸ ಬಾಟ್ಲನ್ನ ಸ್ಟಾಕಪ್ ಮಾಡಿ ಇಟ್ಕೊಳ್ಳೋಕ್ಕೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ವರ್ಷಾನುಗಟ್ಲೆಗಳಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಬಿಲ್ಡ್ ಮಾಡಿಕೊಂಡು ಕೂತಿರೋ ಕಾಂಪಿಟೇಷನ್ನು ಕೂಡ ಎದುರಿಸಬೇಕಾಗತ್ತೆ. ಇದನ್ನೆಲ್ಲ ಎದುರಿಟ್ಕೊಂಡು ಸತ್ಯಶಂಕರ್ ಅವರು ಬಿಂದು ಜೀರಾ ಬ್ರ್ಯಾಂಡ್ನ 850 ಕೋಟಿ ಬ್ರ್ಯಾಂಡ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಯಾವ ರೀತಿ ಬಿಲ್ಡ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ವರ್ಲ್ಡ್ಸ್ ಬೆಸ್ಟ್ ಸಾಫ್ಟ್ ಡ್ರಿಂಕ್ನ ರೆಡಿ ಮಾಡಿಬಿಟ್ರಿ. ಅದರ ಟೇಸ್ಟೂ ಬೊಂಬಾಟಾಗಿದೆ, ಅದರ ಪ್ಯಾಕೇಜಿಂಗೂ ಸಖತ್ತಾಗಿದೆ, ಪ್ರೈಸೂ ಪರ್ಫೆಕ್ಟ್ ಆಗಿದೆ. ಆದರೆ ಕಸ್ಟಮರ್ಸ್ಗಳು ನಿಮ್ಮ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಹುಡುಕ್ತಾರೆ, ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಚಾನ್ಸೇ ಇಲ್ಲ ಅಲ್ವಾ? ಸೊ ಬಿವ್ರೇಜ್ ಇಂಡಸ್ಟ್ರೀಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಬಿಗ್ಗೆಸ್ಟ್ ಚಾಲೆಂಜ್ ಅಲ್ವೇ ಅಲ್ಲ. ಆದರೆ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಷನ್ ಬಿಲ್ಡ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರನಪ್ಪ ಅಂತಂದರೆ ಬಿವ್ರೇಜ್ ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿ ಬಿಲ್ಡ್ ಆಗುತ್ತೆ, ಫ್ಯಾಕ್ಟ್ರಿಲಲ್ಲ ಅಂತ. ಈ ಒಂದು ಕೈ ಸತ್ಯ ಸತ್ಯಶಂಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಪ್ಪ ಅಂತಂದರೆ ಬಿವ್ರೇಜ್ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ಅವರು ಸಾಕಷ್ಟು ಬಿಸ್ನೆಸ್ಗಳು ಮಾಡಿರ್ತಾರೆ. ಆ ಬಿಸ್ನೆಸ್ಗಳು ಇವ್ರಿಗೊಂದು ಇಂಪಾರ್ಟೆಂಟ್ ಪಾಠನೂ ಕಲಿಸಿರುತ್ತೆ. ಏನಪ್ಪ ಅದು ಅಂತಂದರೆ ರೀಟೇಲರ್ಸ್ಗಳು ಬ್ರ್ಯಾಂಡ್ನ ಬೈ ಮಾಡೋದಿಲ್ಲ, ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ನ ಬೈ ಮಾಡ್ತಾರೆ. ರೀಟೇಲರ್ಸ್ಗಳೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಯಾಕೆ ಅಂತಂದರೆ ಬಿಂದು ಜೀರಾ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಯಾವುದೇ ಒಂದು ಕಸ್ಟಮರು ಬಂದು ಒಂದು ಒಳ್ಳೆ ಕೂಲ್ ಡ್ರಿಂಕ್ ಕೊಡಿ ಅಂತ ಕೇಳಿದ್ರೆ ರೀಟೇಲರ್ ಡಿಸೈಡ್ ಮಾಡ್ತಾರೆ ಕಸ್ಟಮರ್ ಕೈಗೆ ಯಾವ ಬ್ರ್ಯಾಂಡ್ನ ಕೊಡ್ತೀವಿ ಅಂತ. ಸೊ ಅಲ್ಲಿಂದನೇ ಬ್ರ್ಯಾಂಡ್ ಬಿಲ್ಡಿಂಗ್ ಶುರು ಆಗುತ್ತೆ. ಇದನ್ನೆಲ್ಲ ತಿಳ್ಕೊಂಡೇ ಸತ್ಯಶಂಕರ್ ಅವರು ರೀಟೇಲರ್ಗಳ ಜೊತೆ ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಇವ್ರ ಹತ್ರ 1400 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, 2000 ಜನ ಎಂಪ್ಲಾಯಿಗಳು ಇವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇವ್ರು ಏನಪ್ಪ ಮಾಡಿದ್ದಾರೆ ಅಂತಂದರೆ ಅವರ ಕೋರ್ ಪ್ರಾಡಕ್ಟ್ ಬಿಂದು ಜೀರಾನ ಔಟ್ ಆಫ್ ಸ್ಟಾಕ್ ಆಗದಿರಂಗೆ ಮ್ಯಾನೇಜ್ ಮಾಡ್ತಾರೆ. ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಕೂಡ ಬಿಲ್ಡ್ ಮಾಡಿದ್ದಾರೆ. ಸೊ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು ಅಂತಂದರೆ ಲೆಕ್ಕಿದ್ರೆ ಮಾತ್ರ ಸಾಲಲ್ಲ, ಒಂದು ಒಳ್ಳೆ ಸ್ಟ್ರಾಟಜಿ ಕೂಡ ಬೇಕಾಗುತ್ತೆ. ಇದನ್ನು ನಾವು ಸತ್ಯಶಂಕರ್ ಅವ್ರನ್ನ ನೋಡಿ ಕಲಿಬೋದು. ಬಿಂದು ಜೀರಾ ಅವರು ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾರೆ. ಇದನ್ನು ಸಾಕಷ್ಟು ಎಂಟರ್ಪ್ರಿನರ್ಗಳು ಅವರ ಒಂದು ಜರ್ನಿಲಿ ಮಿಸ್ ಮಾಡಿರ್ತಾರೆ. ಏನಪ್ಪ ಇದು ಅಂತಂದರೆ ಸಾಕಷ್ಟು ಎಂಟರ್ಪ್ರಿನರ್ಗಳು ಒಂದು ಕ್ರೌಡೆಡ್ ಮಾರ್ಕೆಟ್ನ ಎಂಟ್ರಿ ಮಾಡ್ತಾರೆ, ಅಲ್ಲಿ ಮಾರ್ಕೆಟ್ ಲೀಡರ್ನ ಕಾಪಿ ಮಾಡಲಿಕ್ಕೆ ನೋಡ್ತಾರೆ. ಆದರೆ ಇದೊಂದು ಲೂಸಿಂಗ್ ಗೇಮ್. ಇದನ್ನು ತಲೆಯಲ್ಲಿಟ್ಕೊಂಡು ಬಿಂದು ಜೀರಾ ಅವರು ಒಂದು ಕ್ರೌಡೆಡ್ ಮಾರ್ಕೆಟಲ್ಲೇ ಇರ್ತಾರೆ. ಆದರೆ ಆ ಕ್ರೌಡೆಡ್ ಮಾರ್ಕೆಟ್ನ ಕ್ವಶನ್ನ ಚೇಂಜ್ ಮಾಡಿಬಿಡ್ತಾರೆ. ಏನಪ್ಪ ಅದು ಅಂತಂದರೆ ಕನ್ಸ್ಯೂಮರ್ಸ್ಗಳು ಬಿಂದು ಜೀರಾ ಸೋಡಾನ ಯಾವಾಗ ಕುಡಿತಾರೆ? ಮೂವಿಗೆ ಹೋದಾಗಲ, ಪಾರ್ಟಿಗೆ ಹೋದಾಗಲ, ಅಥವಾ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾರೆ? ಸಾಧ್ಯನೇ ಇಲ್ಲ ಅಲ್ವಾ? ಬಿಂದು ಜೀರಾನ ಕುಡಿಯೋದು ಅವರು ಊಟ ಆದಮೇಲೆ ಅಥವಾ ಒಂದು ಸ್ಪೈಸಿ ಫುಡ್ ತಿಂದ ಮೇಲೆ ಮಾತ್ರ. ಸೊ ಇದರಿಂದ ಅವ್ರಿಗೇನು ಕ್ಲಿಯರಾಗಿ ಗೊತ್ತಾಗುತ್ತಪ್ಪ ಅಂತಂದರೆ ನಾವುಗಳು ಕೊಕೋ ಕೋಲಾ ಅವರ ಒಕೇಶನ್ಗೆ ಕಂಪೀಟೇ ಮಾಡ್ತಾ ಇಲ್ಲ. ಕೊಕೋ ಕೋಲಾ ಕುಡಿಯೋದು ಯಾವಾಗ? ಕನ್ಸ್ಯೂಮರ್ಸ್ಗಳು ಪಾರ್ಟಿಲಿ, ಇನ್ನು ಮೂವಿಗೆ ಹೋದಾಗ, ಕ್ರಿಕೆಟ್ಗೆ ಹೋದಾಗ. ಸೊ ಆ ಒಕೇಶನಲ್ಲಿ ನಾವು ಕಂಪೀಟೇ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಿಂದು ಜೀರಾ ಅವರು ಅವ್ರದ್ದೇ ಆದಂಥ ಒಂದು ಒಕೇಶನ್ನ ಕ್ರಿಯೇಟ್ ಮಾಡ್ಕೊತಾರೆ. ಬಿಂದು ಜೀರಾ ಅವರು ರಿಫ್ರೆಶ್ಮೆಂಟ್ನ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡಲ್ಲ. ಬಿಂದು ಜೀರಾ ಅವರು ಫುಡ್ನ ಕಂಪ್ಯಾನಿಯನ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಡಿಫ್ರೆನ್ಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ಕನ್ಸ್ಯೂಮರ್ಸ್ಗಳು ಕೊಕೋ ಕೋಲಾನ ರಿಪ್ಲೇಸ್ ಮಾಡ್ತಾ ಇಲ್ಲ ಬಿಂದು ಜೀರಾ ಜೊತೆಗೆ. ಕೊಕೋ ಕೋಲಾನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಒಕೇಶನಲ್ಲಿ, ಬಿಂದು ಜೀರಾನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಒಕೇಶನಲ್ಲಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಬಿಂದು ಜೀರಾ ಅವರು ಒಂದು ಕ್ರೌಡೆಡ್ ಕ್ಯಾಟಗರಿಲಿ ಅವರ ಮಾರ್ಕೆಟ್ ಶೇರ್ಗೋಸ್ಕರ ಹೊಡೆದಾಡೋ ಅವಶ್ಯಕತೆ ಬರಲ್ಲ. ಅವರು ಕ್ಯಾಟಗರಿನೇ ಎಕ್ಸ್ಪ್ಯಾಂಡ್ ಮಾಡಿಬಿಟ್ರು. ಇದರಿಂದ ಕನ್ಸ್ಯೂಮರ್ಸ್ಗಳು ಬಿಂದು ಜೀರಾನ ಕೊಕೋ ಕೋಲಾ ಜೊತೆಗೂ ಕಂಪೇರ್ ಮಾಡಲ್ಲ, ಬೇರೆ ಮತ್ತೊಂದು ಬ್ರ್ಯಾಂಡ್ಗಳ ಜೊತೆಗೂ ಕಂಪೇರ್ ಮಾಡಲ್ಲ. ಒಂದು ಬ್ರ್ಯಾಂಡು ಅವರ ಒಂದು ಸ್ಟ್ರಾಂಗ್ ಕಾಂಪಿಟೇಟಿವ್ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಂದರೆ ಇದೇನೆ. ನಮಗೆ ಇಲ್ಲೊಂದು ಆಬ್ವಿಯಸ್ ಕ್ವಶನ್ ಎದುರಾಗುತ್ತಲ್ವಾ? ಬಿಂದು ಜೀರಾ ಒಂದು ಸಕ್ಸಸ್ಫುಲ್ ಬ್ರ್ಯಾಂಡ್ ಆಗಿ ಸ್ಕೇಲ್ ಆಗ್ತಾ ಇದೆ. ಆದರೂ ಕೂಡ ಗ್ಲೋಬಲ್ ಜೈಂಟ್ಸ್ ಕೋಕ್ ಆಗಲಿ, ಪೆಪ್ಸಿ ಆಗಲಿ ಬಿಂದು ಜೀರಾ ಥರನೇ ಒಂದು ಫ್ಲೇವರ್ನ ಕ್ರಿಯೇಟ್ ಮಾಡಿ ಬಿಂದು ಜೀರಾನ ತಮ್ಮ ಮಾರ್ಕೆಟಲ್ಲಿ ಯಾಕೆ ಸ್ಟ್ರೈಕ್ ಆಫ್ ಮಾಡಿಲ್ಲ? ಇದಕ್ಕೆ ಉತ್ತರ ಇರೋದು ಒಂದು ಪ್ರಾಡಕ್ಟ್ನ ಯೂನಿಟ್ ಎಕನಾಮಿಕ್ಸಲ್ಲಿ. ಗ್ಲೋಬಲ್ ಕಂಪ್ನೀಸ್ಗಳು ನ್ಯಾಷನಲಿ ಹಾಗೂ ಇಂಟರ್ನ್ಯಾಷನಲಿ ಸ್ಕೇಲ್ ಮಾಡೋಕ್ಕೆ ಆಗುವಂಥ ಪ್ರಾಡಕ್ಟ್ಗಳ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಲೋಕಲ್ ಫ್ಲೇವರ್ಸ್ ಅಥವಾ ಒಂದು ಪರ್ಟಿಕ್ಯುಲರ್ ಒಕೇಶನ್ಗೆ ಅಟ್ಯಾಚ್ ಆಗಿರೋ ಫ್ಲೇವರ್ ಮೇಲೆ ಇವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೋಡೋದಿಲ್ಲ. ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕೋಲಾ ಆಗಲಿ, ಆರೆಂಜ್ ಆಗಲಿ, ಲೈಮ್ ಆಗಲಿ, ಲೆಮನ್ ಆಗಲಿ ಸಿಕ್ಕಾಪಟ್ಟೆ ಜನ ಕುಡಿತಾರೆ, ಕನ್ಸ್ಯೂಮ್ ಮಾಡ್ತಾರೆ.
ವರ್ಸಸ್ ಜೀರಾ ಆಸ್ ಅ ಫ್ಲೇವರ್ ಭಾಳ ಕಮ್ಮಿ ಜನ ಕನ್ಸ್ಯೂಮ್ ಮಾಡ್ತಾರೆ. ಹಾಗೂ ಈ ಒಂದು ಫ್ಲೇವರ್ ಮ್ಯಾಕ್ಸಿಮಮ್ ಆಗಿ ಒಂದೇ ಒಕೇಶನ್ಗೆ ಅಟ್ಯಾಚ್ ಆಗಿರೋದು. ಏನು, ಊಟ ಮಾಡ್ಬೇಕಾದ್ರೆ ಕುಡಿತಾರೆ ಅಥವಾ ಊಟ ಆದಮೇಲೆ ಕುಡಿತಾರೆ. ಸೊ ಹಾಗಾಗಿ ಇವ್ರುಗಳು ಈ ಒಂದು ಪರ್ಟಿಕ್ಯುಲರ್ ರೀಜನಲ್ ಫ್ಲೇವರ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇದರಿಂದ ಸಾಕಷ್ಟು ರೀಜನಲ್ ಬ್ರ್ಯಾಂಡ್ಸ್ಗಳು ಇವತ್ತು ಇಂಡಿಯಾದಲ್ಲಿ ಉಟ್ಕೊಂಡಿವೆ ಹಾಗೂ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ಸು ಕೂಡ ಮಾಡ್ತಾ ಇದೆ. ಇದರಿಂದ ಏನಪ್ಪ ಆಗಿದೆ ಅಂತಂದರೆ ಗ್ಲೋಬಲ್ ಕಂಪ್ನೀಸ್ಗಳು ಗೊತ್ತಾಗಿದೆ ಈ ಒಂದು ಫ್ಲೇವರ್ಗಳನ್ನು, ಈ ಒಂದು ರೀಜನಲ್ ಫ್ಲೇವರ್ಗಳನ್ನು ಒಂದು ದೊಡ್ಡ ಬಿಸ್ನೆಸ್ನೇ ಬಿಲ್ಡ್ ಮಾಡ್ಬೋದು ಅಂತ. ಮೇ ಬಿ ಇದನ್ನು ನೋಡಿ ಮುಂದೆ ಇವರು ಈ ಒಂದು ಪರ್ಟಿಕ್ಯುಲರ್ ಫ್ಲೇವರ್ನ ಇಟ್ಕೊಂಡು ಮಾರ್ಕೆಟ್ ಎಂಟ್ರಿ ಕೊಡ್ಬೋದು. ಈ ಒಂದು ರೀಜನಲ್ ಬ್ರ್ಯಾಂಡ್ಸ್ಗಳಿಗೆ ಒಂದು ಕಾಂಪಿಟೇಷನ್ ಆಗಿ ಎದುರಾಗ್ಬೋದು. ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ನಾವು ಮುಂದೆ ಕಾಯ್ದು ನೋಡಬೇಕು. ಒಂದು ಒಳ್ಳೆ ಸ್ಟೋರಿ ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ, ಆದರೆ ನಂಬರ್ಸ್ ಅದನ್ನು ವ್ಯಾಲಿಡೇಟ್ ಮಾಡುತ್ತೆ. ಬಿಂದು ಜೀರಾ ಫೌಂಡರ್ಸ್ ಹೇಳ್ದಂಗೆ ಅಥವಾ ಅವರ ಕಂಪ್ನಿ ರಿಪೋರ್ಟ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಬಿಂದು ಜೀರಾ ಶುರುವಾಗಿರುತ್ತೆ 2002 ವಿತ್ ಅ 35 lakh rupees ಆಫ್ ಇನ್ವೆಸ್ಟ್ಮೆಂಟ್. 2006 ಅಷ್ಟರೊಳಗಡೆ ಇವರು 6 ಕೋಟಿ ರೆವಿನ್ಯೂ ಬಿಡ್ತಾರೆ. 2010 ಅಷ್ಟರೊಳಗಡೆ 100 ಕೋಟಿ ರೆವಿನ್ಯೂ ಬಿಡ್ತಾರೆ. 8 ವರ್ಷದಲ್ಲಿ 100 ಕೋಟಿ ರೆವಿನ್ಯೂ. ಅಲ್ಲಿಗೆ ನಿಲ್ಲಿಲ್ಲ ಅವರು. ಫಿನಾನ್ಷಿಯಲ್ ಇಯರ್ 24ನ ರಿಪೋರ್ಟ್ನ ನೋಡಿದ್ರೆ ನಾವು ಅವರ ರೆವಿನ್ಯೂ ಬಂದು 850 ಕೋಟಿ ಮುಟ್ಟಿದೆ. ಇದ್ರ ಜೊತೆಗೆ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಬಿಲ್ಡ್ ಮಾಡ್ತಾನೆ ಇದ್ದಾರೆ ಟು ರೀಚ್ 1000 crore ಇನ್ ರೆವಿನ್ಯೂ. ಇದನ್ನು ಪಬ್ಲಿಕಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ ಈ ಕಂಪ್ನಿಗಳ ಬಗ್ಗೆ ನಮಗೆ ಬರೀ ಒಂದು ರೆವಿನ್ಯೂ ಡೀಟೇಲ್ಸ್ ಸಿಗುತ್ತೆ. ಬೀಟ್ ಬಿಂದು ಜೀರಾ ಅವ್ರ ಬೀಟ್ ಎನಿ ಬಿವ್ರೇಜ್ ಬ್ರ್ಯಾಂಡ್, ಅದನ್ನು ಬಿಟ್ಟು ಯೂನಿಟ್ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ಡೀಟೇಲಾಗಿ ಏನೂ ಸಿಗೋದೇ ಇಲ್ಲ. ಒಂದು ಬಾಟ್ಲ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಖರ್ಚಾಗುತ್ತೆ, ಒಂದು ಬಾಟ್ಲು ಕಸ್ಟಮರ್ನ ರೀಚ್ ಆಗೋವರೆಗೂ ಎಷ್ಟು ಖರ್ಚಾಗುತ್ತೆ ಅನ್ನೋ ಡೀಟೇಲೇ ಸಿಗಲ್ಲ. ಮೇ ಬಿ ಈ ಒಂದು ಸೀಕ್ರೆಸಿನೇ ಬಿವ್ರೇಜ್ ಬ್ರ್ಯಾಂಡ್ಗಳ ಒಂದು ಸಕ್ಸಸ್ಗೆ ಕಾರಣ ಅಂತ ಅನಿಸುತ್ತೆ. ಇಲ್ಲಿವರೆಗೂ ಸಾಕಷ್ಟು ರೀಜನಲ್ ಬ್ರ್ಯಾಂಡ್ಸ್ಗಳು ಕನಸು ಕಾಣೋದನ್ನು ಬಿಂದು ಜೀರಾ ಅವರು ಅಚೀವ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಾಡಕ್ಟ್ನ ಬಿಲ್ಡ್ ಮಾಡಿದ್ದಾರೆ, ಕಸ್ಟಮರ್ ಟ್ರಸ್ಟ್ನ ಬಿಲ್ಡ್ ಮಾಡಿದ್ದಾರೆ, ಕಸ್ಟಮರ್ ಲಾಯಲ್ಟಿನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, 1,000 ಕೋಟಿ ರೆವಿನ್ಯೂ ರೀಚ್ ಆಗಲಿಕ್ಕೂ ಕೂಡ ರೆಡಿಯಾಗಿದ್ದಾರೆ. ಆದರೆ ಇವರಿಗೆ ಮುಂದೆ ಇರೋ ಚಾಲೆಂಜ್ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಏನಪ್ಪ ಇದು ಅಂತಂದರೆ ಅವರು ತಮ್ಮ ಕರೆಂಟ್ ಮಾರ್ಕೆಟ್ ಪೊಸಿಷನ್ನ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ ಇನ್ ಫ್ರಂಟ್ ಆಫ್ ಕೋಕ್, ಪೆಪ್ಸಿ, ಲಹೋರಿ ಜೀರಾ, ಬೊವೆಂಟೊ ಹಾಗೂ ಸಾಕಷ್ಟು ರೀಜನಲ್ ಬ್ರ್ಯಾಂಡ್ಸ್ಗಳ ಎದುರುಗಡೆ. ಇದನ್ನೆಲ್ಲ ಮೀರಿ ಬಿಂದು ಜೀರಾ ಅವರು ಒಂದು ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳೆದು ನಿಲ್ತಾರ ಅಥವಾ ಇವರು ಒಂದು ರೀಜನಲ್ ಬ್ರ್ಯಾಂಡ್ ಆಗಿಯೇ ಉಳಿತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಬಿಸ್ನೆಸ್ಸಲ್ಲಿ ಒಂದು ಹಳೆ ಮಾತಿದೆ, ನಿಮಗೆ ನಿಮ್ಮ ಕಾಂಪಿಟೇಷನ್ ಕೊಡ್ಬೋದಾದ ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂತಂದರೆ ನಿಮ್ಮ ಬಿಸ್ನೆಸ್ನ ಕಾಪಿ ಮಾಡೋದು. ಇವತ್ತು ಬಿಂದು ಜೀರಾಗೆ 3 ಕಾಂಪಿಟೇಷನ್ಗಳು ಎದುರಾಗಿದೆ ಈ ಒಂದು ಬಿವ್ರೇಜ್ ಇಂಡಸ್ಟ್ರೀಲಿ. ಮೊದಲನೇ ಕಾಂಪಿಟೇಷನ್ ಗ್ಲೋಬಲ್ ಜೈಂಟ್ಸ್ಗಳು, ಪೆಪ್ಸಿ ಹಾಗೂ ಕೋಕೋ ಕೋಲಾ. ಇವ್ರುಗಳ ಹತ್ರ ಒಂದು ಎನಾರ್ಮಸ್ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವ್ರುಗಳ ಹತ್ರ ಆಲ್ರೆಡಿ ಸ್ಕೇಲ್ ಇದೆ, ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ, ಸಿಕ್ಕಾಪಟ್ಟೆ ದುಡ್ಡು ಕೂಡ ಇದೆ ಫಾರ್ ಅಡ್ವರ್ಟೈಸಿಂಗ್ ಅಥವಾ ಏನೇ ಒಂದು ಪ್ರಮೋಷನ್ನ ರನ್ ಮಾಡಲಿಕ್ಕೆ ಇವರಿಗೆ ಆ ಕೇಪಬಿಲಿಟಿ ಇದೆ. ಆಫ್ಲೈನ್ ರಿಟೇಲರ್ಗಳ ಹತ್ರ ಒಂದು ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ, ಆನ್ಲೈನ್ ರಿಟೇಲರ್ಗಳ ಹತ್ರ ಒಂದು ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇವರು ಒಂದು ಕ್ಯಾಟಗರಿನ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆದರೆ ಇಲ್ಲೊಂದು ಸಣ್ಣ ಕ್ಯಾಚ್ ಏನಪ್ಪ ಅಂತಂದರೆ ಇವ್ರ ಹತ್ರ ಸ್ಕೇಲ್ ಇದೆ ಕರೆಕ್ಟ್, ಬಟ್ ಇವ್ರುಗಳ ಹತ್ರ ಈ ಒಂದು ಲೋಕಲ್ ಫ್ಲೇವರ್ ಅಥವಾ ಬಿಂದು ಜೀರಾ ಥರ ಒಂದು ಫ್ಲೇವರ್ ಕ್ರ್ಯಾಕ್ ಮಾಡಿರೋದು ಇನ್ನೂ ಸಾಧ್ಯ ಆಗಿಲ್ಲ. ಮಾಡ್ತಾರೆ, ಮಾಡಿದ್ರೂ ಕೂಡ ಕನ್ಸ್ಯೂಮರ್ಸ್ಗೆ ಆ ಒಂದು ಫ್ಲೇವರ್ ಇಷ್ಟ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಇದು ಒಂದೇ ಬಿಂದು ಜೀರಾಗೆ ಅಡ್ವಾಂಟೇಜ್ ಆಗಿರೋದು ಈ ಒಂದು ಕಾಂಪಿಟೇಷನ್ ಜೊತೆ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಅಡ್ವಾಂಟೇಜ್ ಇಲ್ಲ. ಇದು ಮೊದಲನೇ ಕಾಂಪಿಟೇಷನ್ ಆಗುತ್ತೆ. ಎರಡನೇ ಕಾಂಪಿಟೇಷನಲ್ಲಿ ರೀಜನಲ್ ಬ್ರ್ಯಾಂಡ್ಸ್ಗಳು ಬರ್ತಾರೆ. ಬಿಂದು ಜೀರಾ ಥರನೇ ಲಹೋರಿ ಜೀರಾ ಇದೆ, ಬೊವೆಂಟೊ ಇದೆ. ಅವ್ರುಗಳು ಅವ್ರ ರೀಜನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬ್ರ್ಯಾಂಡ್. ಇದರಲ್ಲೇನಪ್ಪ ಅಂತಂದರೆ ಇವ್ರುಗಳಿಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳಷ್ಟು ದುಡ್ಡಿಲ್ಲದೆ ಇರ್ಬೋದು, ಬಟ್ ಇವ್ರುಗಳ ಹತ್ರ ಒಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂತಂದರೆ ಕಸ್ಟಮರ್ ಟ್ರಸ್ಟ್. ಅವರ ರೀಜನಲ್ಲಿ ಅವರು ಕಸ್ಟಮರ್ ಟ್ರಸ್ಟ್ನ ಗೆದ್ದಿದ್ದಾರೆ. ಸೊ ಬೇಸಿಕಲಿ ಇವ್ರಿಗೂ ಫ್ಲೇವರ್ ಚೆನ್ನಾಗಿ ಗೊತ್ತು, ಬಿಂದು ಜೀರಾ ಅವ್ರಿಗೂ ಫ್ಲೇವರ್ ಚೆನ್ನಾಗಿ ಗೊತ್ತು. ಸೊ ಒಂದು ನ್ಯಾಷನಲ್ ಮಾರ್ಕೆಟಲ್ಲಿ ಇವರಿಬ್ಬರೂ ಒಂದು ದೊಡ್ಡ ಕಾಂಪಿಟೇಷನ್ ಆಗಿ ಎದುರಾಗುತ್ತೆ ಬಿಂದು ಜೀರಾ ಅವರಿಗೆ. ಸೊ ಇದು ಎರಡನೇ ಕಾಂಪಿಟೇಷನ್ ಸೆಟ್ ಆಗುತ್ತೆ. ಮೂರನೇ ಕಾಂಪಿಟೇಷನ್ ಇಂಡಿಯನ್ ಮಾಡರ್ನ್ ಬಿವ್ರೇಜ್ ಬ್ರ್ಯಾಂಡ್ಸ್ಗಳು. ಫಾರ್ ಎಕ್ಸಾಂಪಲ್ ಪೇಪರ್ ಬೋಟ್ ಅವರು ಫ್ಲೇವರ್ಸ್ನ ಮಾರ್ತಾ ಇಲ್ಲ, ಅವರು ನಾಸ್ಟಾಲಜಿಯಾನ ಮಾರ್ತಾ ಇದ್ದಾರೆ. ಪೇಪರ್ ಬೋಟ್ ಅವರು ಪ್ರೂವ್ ಮಾಡಿದ್ರು ಇಂಡಿಯನ್ ಫ್ಲೇವರ್ಸ್ಗೂ ಒಂದು ಪ್ರೀಮಿಯಂನ ಚಾರ್ಜ್ ಮಾಡ್ಬೋದು ಅಂತ. ಇವರ ಆಡಿಯನ್ಸ್ ಬೇರೆ ಇರ್ಬೋದು, ಇವರ ಸ್ಟ್ರಾಟಜಿ ಬೇರೆ ಇರ್ಬೋದು, ಬಟ್ ಕನ್ಸ್ಯೂಮರ್ಸ್ ಸೇಮೇನೆ. ಸೊ ಇದು ಮೂರನೇ ಕಾಂಪಿಟೇಷನ್ ಆಗಿ ಬಿಂದು ಜೀರಾ ಅವ್ರಿಗೆ ಇವತ್ತು ಎದುರಾಗಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಬಿಂದು ಜೀರಾ ಈಗ ಒಂದು ಚಿಕ್ಕ ನಿಶ್ನ ಡಿಫೆಂಡ್ ಮಾಡ್ತಾ ಇಲ್ಲ, ಒಂದು ದೊಡ್ಡ ಕೆಟಗರಿನೇ ಇವರು ಡಿಫೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಕೆಟಗರಿ ಸಿಕ್ಕಾಬಟ್ಟೆನೇ ಕ್ರೌಡೆಡ್ ಆಗಿದೆ. ಇವಾಗ ಇನ್ವೆಸ್ಟರ್ಸ್ಗಳು ಯಾವಾಗಲೂ ಹುಡುಕೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಬಿಸ್ನೆಸ್ನ ರೆವಿನ್ಯೂ ಬಗ್ಗೆ ಅಲ್ಲ, ಬಿಸ್ನೆಸ್ನ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅಲ್ಲ, ಬಿಸ್ನೆಸ್ನ ರಿಸ್ಕ್ನ ಬಗ್ಗೆ. ಬಿಂದು ಜೀರಾ ಬಿಸ್ನೆಸ್ಸಲ್ಲಿ 2 ಇಂಪಾರ್ಟೆಂಟ್ ರಿಸ್ಕ್ ಇದೆ. ಆ್ಯಸ್ ಪರ್ ಫೌಂಡರ್ ಹೇಳಿದಂಗೆ, ಆ್ಯಸ್ ಪರ್ ಕಂಪ್ನಿ ರಿಪೋರ್ಟ್ ಪ್ರಕಾರ.
ಮೊದಲನೇ ರಿಸ್ಕು, ಇವರ ಎಂಟೈರ್ ರೆವಿನ್ಯೂಗೆ 40-45% ಆಫ್ ದ ರೆವಿನ್ಯೂ ಒಂದೇ ಒಂದು ಪ್ರಾಡಕ್ಟಿಂದ ಬರ್ತಾ ಇದೆ. ಅದೇನೇ ಬಿಂದು ಜೀರಾ. ಇವತ್ತು ಈ ಒಂದು ಪ್ರಾಡಕ್ಟ್ ಹೀರೋ ಪ್ರಾಡಕ್ಟ್ ಆಗಿದೆ. ಆದರೆ ಮುಂದೆ ಹೋಗಿ ಇದೇ ಪ್ರಾಡಕ್ಟ್ ಒಂದು ಕಾನ್ಸಂಟ್ರೇಟೆಡ್ ರಿಸ್ಕ್ ಆಗಿ ಕನ್ವರ್ಟ್ ಆಗ್ಬೋದು. ಯಾಕೆ? ಯಾಕೆಂತಂದರೆ ಕನ್ಸ್ಯೂಮರ್ಸ್‌ಗಳು ಇವತ್ತು ಈ ಒಂದು ಬಿಂದು ಜೀರಾ ಪ್ರಾಡಕ್ಟ್‌ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಮುಂದೆ ಹೋಗಿ ಅವರು ಒಂದು ಹೆಲ್ತ್ ಕಾನ್ಷಿಯಸ್ ಆಪ್ಷನ್‌ನ ಹುಡುಕಿದ್ರೆ, ಬಿಂದು ಜೀರಾನ ಕನ್ಸ್ಯೂಮ್ ಮಾಡೋದನ್ನ ಕಮ್ಮಿ ಮಾಡಿಬಿಟ್ರೆ, ದೆನ್ ದಿಸ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆಫ್ 40-45% ಆಫ್ ರೆವಿನ್ಯೂ ಆನ್ ಬಿಂದು ಜೀರಾ ಓವರಾಲ್ ರೆವಿನ್ಯೂ ಮೇಲೆ. ಎರಡನೇ ರೀಸನ್ ನೋಡ್ತೀವಿ ನಾವು ಅಂತಂದರೆ, ಇವತ್ತು ಗ್ಲೋಬಲ್ ಜೈಂಟ್ಸ್‌ಗಳು ಈ ಒಂದು ಕ್ಯಾಟಗರಿನ ಇನ್ನೂ ಕ್ರ್ಯಾಕ್ ಮಾಡಲಿಕ್ಕೆ ಬಂದಿಲ್ಲ. ಆದರೆ ಮುಂದೆ ಹೋಗಿ ಇವರೊಂದು ಈ ಒಂದು ಕ್ಯಾಟಗರಿಗೆ ಎಂಟ್ರಿ ಆದರೆ, ಈ ಕ್ಯಾಟಗರಿಲಿ ಬಿಂದು ಜೀರಾ ಅವರು ಮಾರ್ಕೆಟ್ ಶೇರ್ ಕಳ್ಕೊಳ್ಳಿಕ್ಕೆ ಶುರು ಆದರೆ, ಇವರ ಪ್ರಾಡಕ್ಟ್‌ನ ಮಾರ್ಕೆಟ್ ಶೇರ್ ಬೀಳಲಿಕ್ಕೆ ಶುರು ಆದರೆ, ಓವರಾಲ್ 40-45% ರೆವಿನ್ಯೂ ಮೇಲೆ ಡೆಂಟ್ ಆಗುತ್ತೆ. ಸೊ ಇದು ಇವರ ಮೊದಲನೇ ರಿಸ್ಕ್ ಆಗುತ್ತೆ. ಎರಡನೇ ರಿಸ್ಕ್ ನೋಡ್ತೀವಿ ಅಂತಂದರೆ, ಅಗೇನ್ ಆಸ್ ಪರ್ ಕಂಪ್ನಿ ರಿಪೋರ್ಟ್ 80% ಆಫ್ ದ ಸೇಲ್ ಸೌತ್ ಇಂಡಿಯಾ ಮಾರ್ಕೆಟಿಂದ ಬರ್ತಾ ಇದೆ. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮುಂದೆ ಹೋಗಿ ಈ ಮಾರ್ಕೆಟಲ್ಲಿ ಏನಾದರೂ ಸ್ಲೋ ಡೌನ್ ನೋಡಿದ್ರೆ ಬಿಂದು ಜೀರಾ ಅವರು, ಇದರಿಂದ ಅವರ 80% ಆಫ್ ದ ರೆವಿನ್ಯೂಗೆ ಇಂಪ್ಯಾಕ್ಟ್ ಆಗ್ಬೋದು. ಇದರಿಂದ ಕಂಪ್ನಿನೇ ಕೊಲ್ಯಾಪ್ಸ್ ಆಗ್ಬೋದು. ಸೊ ಇದು ಇವರ ಎರಡನೇ ರಿಸ್ಕ್ ಆಗುತ್ತೆ. ಇದರಿಂದ ನಮಗೆ ಕ್ಲಿಯರಾಗಿ ಅರ್ಥ ಆಗೋದೇನಪ್ಪ ಅಂತಂದರೆ, ಬಿಂದು ಜೀರಾ ಅವರು ಬರೀ ಸೇಲ್‌ನ ಮೇಲೆ ಫೋಕಸ್ ಮಾಡಿದ್ರೆ, ಈ ಒಂದು ಇಂಡಸ್ಟ್ರಿಯಲ್ಲಿ, ಈ ಒಂದು ಮಾರ್ಕೆಟಲ್ಲಿ ಗೆಲ್ಲಲಿಕ್ಕೆ ಮೇ ಬಿ ಕಷ್ಟ ಆಗ್ಬೋದು. ಆದರೆ ಇವರೇನಾದರೂ ಪ್ರಾಡಕ್ಟ್ ಇನೋವೇಷನ್ ಬಗ್ಗೆ ಯೋಚನೆ ಮಾಡಿದ್ರೆ, ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಪ್ರಾಡಕ್ಟ್ ಅಥೆಂಟಿಸಿಟಿ, ಮೇ ಬಿ ಇವರು ಮಾರ್ಕೆಟಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೂ ಆಗ್ಬೋದು. ಹಾಗೂ ಇವರು ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳಿಲಿಕ್ಕೂ ಕೂಡ ಸಾಧ್ಯ ಆಗ್ಬೋದು. ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಮ್ಗಳಿಗೆ 5 ಇಂಪಾರ್ಟೆಂಟ್ ಪಾಯಿಂಟ್ ಕಲೀಲಿಕ್ಕೆ ಸಿಗುತ್ತೆ. ಮೊದಲನೇದು, ನಾವೇನಾದರೂ ಒಂದು ಹೊಸ ಬಿಸ್ನೆಸ್‌ನ ಶುರು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಕಾಂಪಿಟೇಟಿವ್ ಮಾರ್ಕೆಟ್‌ಗೆ ಎಂಟ್ರಿ ಕೊಡೋ ಬದಲು ಒಂದು ಅಂಡರ್ ಸರ್ವ್ಡ್ ಮಾರ್ಕೆಟ್‌ಗೆ ಎಂಟ್ರಿ ಕೊಟ್ಟರೆ, ಮೇ ಬಿ ನಾವು ಆ ಬಿಸ್ನೆಸ್ಸಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ನಾವು ಒಂದು ಒಳ್ಳೆ ಪ್ರಾಡಕ್ಟ್‌ನ ಡೆವಲಪ್ ಮಾಡಿಬಿಟ್ರೆ ಸಾಲೋದಿಲ್ಲ. ಆ ಪ್ರಾಡಕ್ಟ್‌ನ ಬಗ್ಗೆ ಎಜುಕೇಟ್ ಮಾಡೋದನ್ನು ಕಸ್ಟಮರ್ಸ್‌ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಂದು ಜೀರಾ ಅವರು ಮೊದಲನೇ ಲಾಟ್‌ಗಳು ಆಲ್ಮೋಸ್ಟ್ 40% ವಾಪಸ್ ರಿಟೇಲರ್ಸ್ ಕಳಿಸ್ಬಿಟ್ಟಿರ್ತಾರೆ. ಆದರೆ ಇವರು ಕಸ್ಟಮರ್ಸ್‌ಗಳಿಗೆ ಎಜುಕೇಟ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ, ಇವರ ಪ್ರಾಡಕ್ಟ್ ಮೂವ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ನಾವೇನಾದರೂ FMCG ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ರೆ, ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಇಸ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದರೆ FMCG ಬಿಸ್ನೆಸ್‌ಗೆ ಕೈ ಹಾಕಲಿಕ್ಕೇ ಹೋಗಬಾರ್ದು. ನಾಲ್ಕನೇ ಪಾಯಿಂಟು, ನಾವೇನಾದರೂ ಒಂದು ಹೊಸ ಪ್ರಾಡಕ್ಟ್‌ನ ಕಂಡುಹಿಡಿತಾ ಇದ್ದರೆ, ಆ ಪ್ರಾಡಕ್ಟ್ ಯಾವ ಕನ್ಸ್ಯೂಮರ್‌ಗೆ ನಾವು ಮಾಡ್ತಾ ಇದ್ದೀವಿ, ಆ ಪ್ರಾಡಕ್ಟ್ ಯಾವ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಬಿಂದು ಜೀರಾ ಅವರು ಕೋಕೋ ಕೋಲಾನ ರಿಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಬಿಂದು ಜೀರಾ ಅವರು ಒಂದು ಹೊಸ ಒಕೇಷನ್‌ಗೆ ಅವರ ಪ್ರಾಡಕ್ಟ್‌ನ ಫಿಟ್ ಮಾಡ್ಕೊತಾರೆ. ಹಾಗಾಗಿ ಇವರು ಈ ಒಂದು ಸಕ್ಸಸ್‌ನ ನೋಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಐದನೇ ಪಾಯಿಂಟು, ಬಿಸ್ನೆಸ್ಸಲ್ಲಿ ಇವಾಲ್ವ್ ಆಗೋದು ಭಾಳನೇ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಬಿಂದು ಜೀರಾ ಪ್ರಾಡಕ್ಟ್ ಇವತ್ತು 40-45% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅವರ ಓವರಾಲ್ ರೆವೆನ್ಯೂಗೆ. ಇದೇನಾದರೂ ಮುಂದೆ ಹೋಗಿ ಸೋಲ್ಲಿಕ್ಕೆ ಶುರು ಆದರೆ, ಅವರ ಎಂಟೈರ್ ಬಿಸ್ನೆಸ್ಸೇ ಕೊಲ್ಯಾಪ್ಸ್ ಆಗಿಬಿಡ್ಬೋದು. ಸೊ ಬಿಂದು ಜೀರಾ ಅವರು ಇವಾಲ್ವ್ ಆಗೋದು ಭಾಳನೇ ಇಂಪಾರ್ಟೆಂಟ್. ಇದೇ ರೀತಿ ಬಿಸ್ನೆಸ್ಸಲ್ಲಿ ಯಾರೇ ಇರಲಿ, ಇವಾಲ್ವ್ ಆಗೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು 5 ಪಾಯಿಂಟ್‌ಗಳನ್ನ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಾವುಗಳು ಕಲಿಬೋದು. ಈ ಒಂದು ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ನಿಮ್ಮ ಫೀಡ್‌ಬ್ಯಾಕ್‌ನ ಕಮೆಂಟಲ್ಲಿ ತಿಳಿಸಿ. ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ನಿಮ್ಮ ಫೀಡ್‌ಬ್ಯಾಕ್ ನನಗೆ ಭಾಳನೇ ಇಂಪಾರ್ಟೆಂಟ್. ಇದು ನನ್ನ ಮುಂದಿನ ಕೇಸ್ ಸ್ಟಡಿಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಫೀಡ್‌ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ಒಂದು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಂದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.